Hello everyone. My name is Pooja, Assistant Professor of Commerce. YER Government First Grade College, Avada. So in last video we were discussed using tabs, tables and other features in MS Word while creating a document. The document ಅನ್ನ create ಮಾಡಬೇಕಾದ್ರೆ different features ಅನ್ನ use ಮಾಡಿಕೊಂಡು how effectively and creatively document ಅನ್ನ prepare ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡ್ವಿ. And in this video we are going to learn how to enhance document in MS Word. So ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರ ಕ್ವಾಲಿಟಿನ ಇನ್ನ ಜಾಸ್ತಿ ಹೇಗ್ ಮಾಡೋದು ಎನ್ಹಾನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀವಿ. ಲೆಟ್ಸ್ ಸಿ ಹೌ ಇಟ್ ವಿಲ್ ವರ್ಕ್. In the first sections of this chapter, you learn how to develop and edit a Word document, and then in this section you will learn more techniques to work within your document. We will first discuss making lists of items. The next major topic in this section is how to insert and manage images and pictures in your documents. Finally, we will discuss a special kind of object text box that can be used to emphasize text. So, illivargu so far discussed the basic things we need to understand or we need to know in MS Word, then editing a document. So document ಅನ್ನ ಯಾವ ತರ ಎಡಿಟ್ ಮಾಡಬಹುದು ನನ್ನ ಕಲ್ತ್ಕೊಂಡ್ವಿ. Then moving and copying a text and then formatting ಕಲ್ತ್ಕೊಂಡ್ವಿ and then tables ಅನ್ನ ಯಾವ ತರ ಇನ್ಸರ್ಟ್ ಮಾಡೋದು then modify ಮಾಡೋದು ಯಾವ ತರ ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಇವಾಗ ಅದನ್ನ ಬಿಟ್ಟು ಬೇರೆ ಏನ್ ಎಕ್ಸ್ಟ್ರಾ ಫೀಚರ್ಸ್ ಇಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಫೀಚರ್ಸ್ ಏನಿದೆ MS Word ಅಲ್ಲಿ ಅದನ್ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು. Those extra features, how you will insert or how you will put all those features in your document, that we will learn in this video. Okay, the first thing is bulleted and numbered lists. So when writing a document, it is often desirable to make a list of items. So this might be as simple as a 2-word list. So now normal agi ಎಷ್ಟೊಂದ್ ಕಡೆ first heading ಹಾಕ್ಬಿಟ್ಟದಾದ್ಮೇಲೆ we will show the steps or we will make a list of items. So ಇವಾಗ for example current assets ಅಂತ ಬಂದ್ರೆ, so under that you will get various current assets like debtors ಆಗಿರ್ಬೋದು, stock ಆಗಿರ್ಬೋದು, cash in hand, cash at bank, loose tools ಆಗಿರ್ಬೋದು, closing stock ಆಗಿರ್ಬೋದು. So various bills receivable, various assets will current assets will come. So ಅದನ್ನೆಲ್ಲ ನಾವು ಯಾವ್ದ್ರಲ್ಲಿ ತೋರಿಸಿದ್ರೆ ಎಫೆಕ್ಟಿವ್ ಆಗಿರುತ್ತೆ. ಸಿಂಪಲ್ ಆಗಿ ಬರೀ ಜಸ್ಟ್ ವರ್ಡ್ಸ್ ಅನ್ನ ಮೆನ್ಷನ್ ಮಾಡೋದಕ್ಕಿಂತ if you are putting bullet or if you are putting numbers or if you are putting alphabets, it is very effective in a manner. So ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ. ಹೆಡಿಂಗಿಗೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತು ಅಂತಂದ್ರೆ so they can easily understand these are the things which will come under the heading. ಅದು ಕೆಳಗಡೆ ಬರುತ್ತೆ ಅನ್ನೋದನ್ನ. ಸೊ ಫಸ್ಟ್ ವಿಲ್ ಸಿ ಬುಲೆಟ್ಸ್ ಅನ್ನ ಯಾವ ತರ ಇನ್ಸರ್ಟ್ ಮಾಡ್ಬೋದು ಅಂತ. ಸೊ ನಿಮ್ಗೆ ಹೋಮ್ ಟ್ಯಾಬ್ ಅಲ್ಲೇ ಅವೈಲೇಬಲ್ ಇರುತ್ತೆ, ನೀವು ಅದನ್ನ ಎಲ್ಲೂ ಮೆನುನಲ್ಲಿ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ದೇರ್ ಇಸ್ ಅ 3 dots ಅಂಡ್ ಲೈನ್ಸ್ ಒಂದು ಸಿಂಬಲ್ ಇದೆ ಈ ಕಮಾಂಡ್. ನೀವು ಅದ್ರ ಮೇಲೆ ಅಲ್ಲೋಗಿ ಜಸ್ಟ್ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ವೇರಿಯಸ್ ಟೈಪ್ಸ್ ಆಫ್ ಬುಲೆಟ್ಸ್. ಎಷ್ಟೊಂದು ಟೈಪ್ಸ್ ಆಫ್ ಬುಲೆಟ್ಸ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಯು ಕ್ಯಾನ್ ಯೂಸ್. ಸೊ ಅದು ಜಸ್ಟ್ ಆ ಪಾಯಿಂಟ್ಸ್ ಗಳ ಮುಂದೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಬುಲೆಟ್ಸ್ ಅನ್ನ ಆಡ್ ಮಾಡೋದು. ಸೊ ನೀವು ಜಸ್ಟ್ ಇಲ್ಲಿ ಹೋಗಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೇರಿಯಸ್ ಬುಲೆಟ್ಸ್ ವಿಲ್ ಕಮ್. ಇದೆಲ್ಲ ನಿಮ್ಗೆ ಹೋಮ್ ಟ್ಯಾಬ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವೆಲ್ಲೂ ಹೋಗಿ ಹುಡ್ಕೋ ಅವಶ್ಯಕತೆ ಇಲ್ಲ. ಸೊ ಹೋಮ್ ಟ್ಯಾಬ್ ಅಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಬುಲೆಟ್ಸ್. ಅಂಡ್ ದೆನ್ ಇಫ್ ಯು ವಾಂಟ್ ನಂಬರ್ಸ್ ಆರ್ ಆಲ್ಫಾಬೆಟ್ಸ್, ಸೊ ಅದ್ರ ಪಕ್ಕನೇ ನಿಮ್ಗೆ ಒಂದು ಆಪ್ಷನ್ ಇದೆ ನೋಡಿ, 1 2 3 ABC, like there are various options. So ನೀವು ಅದನ್ನ ಜಸ್ಟ್ 1 2 3 ಮೇಲೆ ಕ್ಲಿಕ್ ಮಾಡಿದ್ರೆ you will get various options. So ABC available is there, ABC bracket available ಆಗಿರ್ತಕ್ಕಂಥದ್ದು 1 2 3. So then 1 2 3 ಪಕ್ಕ ಬ್ರಾಕೆಟ್ ಇರೋದು, ರೋಮನ್ ಲೆಟರ್ಸ್ ನಿಮ್ಗೆ ಆಪ್ಷನ್ ಸಿಗುತ್ತೆ. ವೇರಿಯಸ್ ಕೈಂಡ್ಸ್ ಆಫ್ ನಂಬರ್ಸ್ ಅಂಡ್ ಆಲ್ಫಾಬೆಟ್ಸ್ ಆರ್ ಅವೈಲೇಬಲ್. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಅದನ್ನ, ಸೊ ಒಂದ್ಸಲ ಅದು ಅಫೆಕ್ಟ್ ಆಯ್ತಂದ್ರೆ ಇಟ್ ವಿಲ್ ಕಮ್ ಲೈಕ್ ದಿಸ್, first one, second one, third one, fourth one, fifth one, sixth one. So it will affect your page.
So this is now this is how you are going to use bullets and numbers in your documents. So documents use ಮಾಡೋದು. Next is adding pictures and images to a document. So ನಿಮ್ಮ document ಅಲ್ಲಿ if you want to put or if you want to insert pictures ಅಥವಾ images ಅನ್ನ insert ಮಾಡ್ಬೇಕಂದ್ರೆ how you will insert ಅದನ್ನ ನಾವು ಇಲ್ಲಿ ಕಲ್ತ್ಕೊಳ್ತೀವಿ. Adding a picture to a document is a straightforward task. ಈಗ ನಾನು ಇಲ್ಲೇ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನಾನು ಇಲ್ಲಿ ನಿಮ್ಗೆ ಥಿಯರಿ ಮೆನ್ಷನ್ ಮಾಡೋದಕ್ಕೂ ಆ ಇಮೇಜಸ್ ಅನ್ನ ಡೈರೆಕ್ಟ್ ಆಗಿ ಹಾಕೋದಕ್ಕೂ there is a lot of difference. ಸೊ ಥಿಯರಿನಲ್ಲಿ ಜಸ್ಟ್ ಥಿಯರಿನಲ್ಲಿ ವರ್ಡ್ಸ್ ಹೇಳ್ತಾ ಹೋದ್ರೆ ಅಷ್ಟು ನಿಮ್ ಅಂಡರ್ಸ್ಟ್ಯಾಂಡಬಲ್ ಆಗಲ್ಲ. ಬಟ್ ಇಫ್ ಯು ಶೋ ದಿ ಇಮೇಜಸ್ ಅದನ್ನೇ ಡೈರೆಕ್ಟ್ ಆಗಿ ತೋರಿಸಿದ್ರೆ it will easily understandable and it is easily convey the message to the audience or ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಇಟ್ಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಟೆಕ್ಸ್ಟ್ ಇರ್ಲೇಬಾರ್ದಂತಲ್ಲ, ಅದ್ರ ಜೊತೆಗೆ ವಿತ್ ಇಮೇಜ್ ಅಥವಾ ವಿತ್ ಪಿಕ್ಚರ್ಸ್ ಹಾಕಿದ್ರೆ ಇಟ್ ಇಸ್ ಮೋರ್ ಡಿಸ್ಪಿಕೇಬಲ್ ಅಂಡ್ ಇಟ್ ಇಸ್ ಮೋರ್ ಯೂಸಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್, however, once the picture has been added, there are other issues to address and the task can be a little more complicated. Such issues as the size, the alignment, positioning, anchor point, text wrapping, and picture captions all add some complexity when it is desirable to add pictures or graphics. So ನೀವು ಯಾವ್ದಾದ್ರು ಪಿಕ್ಚರ್ಸ್ ಅನ್ನ ಆಡ್ ಮಾಡ್ತಾ ಇದೀರಾ ಅಂತಂದ್ರೆ ಜಸ್ಟ್ ಅದನ್ನ ಇನ್ಸರ್ಟ್ ಮಾಡ್ಬಿಟ್ಬಿಟ್ರೆ ದಟ್ ಇಸ್ ನಾಟ್ ಸಫಿಶಿಯಂಟ್ ಆರ್ ಇಟ್ ಇಸ್ ನಾಟ್ ಎನಫ್. ದೆನ್ ನಿಮ್ಗೆ ಪಿಕ್ಚರ್ಸ್ ಆಡ್ ಮಾಡಿದಾಗ ಸಮ್ ಇಶ್ಯೂಸ್ ವಿಲ್ ಅರೈಸ್. ಯಾವ ಇಶ್ಯೂಸ್ ವಿಚ್ ಆರ್ ದ ಇಶ್ಯೂಸ್ ವಿಲ್ ಅರೈಸ್ ಅಂತ ಅಂದಾಗ the size, sometimes size of the picture will be large, sometimes size of the pictures will be small, that you need to make a changes. ಅದನ್ನ ನಿಮ್ ಕರೆಕ್ಟ್ ಆಗಿ ನೀವು ಅದನ್ನ ಅಲೈನ್ ಮಾಡಬೇಕು. ಸೈಜ್ ಅನ್ನ ರೆಡ್ಯೂಸ್ ಮಾಡ್ಬೇಕಾ ಇನ್ಕ್ರೀಸ್ ಮಾಡ್ಕೊಬೇಕಾ ಅದನ್ನ ನೋಡಿ ನೀವು ಹ್ಯಾವ್ ಟು ಮೇಕ್ ಅ ಚೇಂಜಸ್. ದೆನ್ ಅಲೈನ್ಮೆಂಟ್ ಲೆಫ್ಟ್ ಆರ್ ಸೆಂಟರ್ ಆರ್ ರೈಟ್ ಆರ್ ಜಸ್ಟಿಫೈಡ್ ದಟ್ ಯು ಹ್ಯಾವ್ ಟು ಮೇಕ್. ಅಂಡ್ ಪೊಸಿಷನಿಂಗ್ ವೇರ್ ಇಟ್ ಹ್ಯಾಸ್ ಟು ಕಮ್, which after which paragraph or which after which text it has to come, that you need to see. And then text wrapping, picture captions. So it is not simply putting image is not worth enough. You have to make a changes to look effective, to look attractive. So that ನೀವೇನ್ ಮಾಡ್ಬೇಕಾಗುತ್ತೆ, you have to make a changes in the size or changes in the alignment or changes in the positioning. That matters a lot. Then first how you will insert the picture. ಪಿಕ್ಚರ್ ಇನ್ಸರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಸಾಲದು. ಫಸ್ಟ್ ವಿ ನೀಡ್ ಟು ನೋ ಹೌ ವಿ ಕ್ಯಾನ್ ಇನ್ಸರ್ಟ್ ದಿ ಪಿಕ್ಚರ್ ಟು ಅ ಡಾಕ್ಯುಮೆಂಟ್. ಸೊ ಯಾವ ತರ ಇನ್ಸರ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಬೇಸಿಕಲಿ ದೇರ್ ಆರ್ ಟೂ ವೇಸ್ ಟು ಆಡ್ ಅನ್ ಇಮೇಜ್ ಟು ಅ ಡಾಕ್ಯುಮೆಂಟ್. ಸೊ ದೇರ್ ಆರ್ ಟೂ ವೇಸ್, ಮೆನಿ ಥಿಂಗ್ಸ್ ಆರ್ ಅವೈಲೇಬಲ್. Mainly these two are very popular or majorly used. If you are adding an image from another document or a screen capture, you can simply copy and paste it. ಈಗ ಸಮಟೈಮ್ಸ್ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಇಂಟರ್ನೆಟ್ ಇಂದ ಕಾಪಿ ಮಾಡ್ಕೊಳ್ತೀವಿ, ಗೂಗಲ್ ಇಂದ ಕಾಪಿ ಮಾಡ್ಕೊಳ್ತೀವಿ. ಸೊ ಬೇರೆ ಬೇರೆ ಸೋರ್ಸ್ ಕಡೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅಥವಾ ಬೇರೆ ಸೋರ್ಸ್ ಇಂದ ನೀವು ಇಮೇಜ್ ಅನ್ನ ತಗೊಳ್ತಾ ಇದ್ದೀರಾ ಅಂದ್ರೆ just copy and paste. So when you're taking the images from other documents or from other sources, so then you just simply copy and paste it. So ಅಲ್ಲಿ just go ಅಲ್ಲಿ ಹೋಗಿ control C ಮಾಡಿ ಆ ಇಮೇಜ್ ಮೇಲೆ control C ಮಾಡಿ then control V ಮಾಡಿದ್ರೆ in your document, so it will paste your document. So first is copy it from your other document or application. Second, place the cursor at the desired insertion point and then paste to the graphic. So you can use the shortcut key like control C plus control V. Control C is for copy and control V is for paste. The second option is to insert a picture. Simply click on the picture icon on the insert ribbon. So ನೀವು ಮೆನು ನಲ್ಲಿ you have a insert. Second ನಿಮಗೆ home ಆದ್ಮೇಲೆ you have a insert menu. So insert you can use picture. So ಅದರ ಮೇಲೆ click ಮಾಡಿದ್ರೆ there is a dialog box with the folders and files on the computer will be displayed. Find the correct image and select it and click insert. It is added to a document at the insertion point. So second option ನಾವು ಏನ್ ಮಾಡಬಹುದು ಅಂತಂದ್ರೆ, so insert menu nalli you have a picture icon. Just click on the picture icon and there's a dialog box with the folders and files in your computer and choose the image which you want to put in your document. Then click on the insert, then it will come to your
it will add to your document. So it is a huge process. Instead of that, you can make a, you can do copy paste is the best or and easy method to do this. Just use Control C plus Control V. So then next thing to enhance your document is shapes and text boxes. So you can use shapes and you can also use text boxes to your document to make it more effective and attractive. So first, how you are going to use the shapes and text box. So first we'll see the shapes, how we can use these shapes to in our document. The first thing is, so you have to go to insert ribbon, insert menu ಹೋಗಿ. Then there is an icon labeled shapes. So ನೀವು insert ಅನ್ನ click ಮಾಡಿದ ತಕ್ಷಣ various options will be available. So this is for table, this is for pictures, and this is for online pictures, and this is for shapes. ನಮಗೆ ಇವಾಗ ಬೇಕಾಗಿರೋದು shapes, and also you can add smart charts like graphs, pie charts. All those can you can use in your document. So now we are dealing with the shapes. Just click on the shapes and various kinds of shapes will be available. So ನಿಮ್ಗೆ ಯಾವ್ದನ್ನ ಬೇಕೋ ಅದನ್ನ just click ಮಾಡಿದ್ರೆ it will come to your document. ನೀವು ಅದನ್ನ just click ಮಾಡಿ again in your document ಅಲ್ಲಿ ನೀವು ಕರ್ಸರ್ ಅನ್ನ click ಮಾಡಿದ್ರೆ the same shape will be added to your document. So ನೀವು shapes ಅನ್ನ ಯೂಸ್ ಮಾಡ್ಬೇಕಂತಂದ್ರೆ just insert ಹೋಗಿ insert ಅಲ್ಲಿ click shapes. So ನಿಮ್ಗೆ ಯಾವ shape ಬೇಕೋ ಅದ್ರ ಮೇಲೆ just click ಮಾಡಿ. So the same take to your document and ನೀವು ಕರ್ಸರ್ ಅನ್ನ click ಮಾಡಿದ್ರೆ the same shape will be added. The next thing is adding borders, page borders. So sometimes ನೀವು page borders ನ ಕೂಡ ನಿಮ್ಮ document ಗೆ add ಮಾಡಬಹುದು. So ಯಾವ ತರ add ಮಾಡಬಹುದು ಅನ್ನೋದನ್ನ ನೋಡೋಣ. So page border is a design element that can apply to the entire document or to a particular page in a document. So ನೀವು ಯಾವ್ದಾದ್ರು ಒಂದು page ಗೆ ಯಾವ್ದೋ particular page ಗೆ add ಮಾಡಬಹುದು ಅಥವಾ full document entire document ಗೆ ಕೂಡ ನೀವು page border ಅನ್ನ add ಮಾಡಬಹುದು. Both types of borders can be simple lines or fancy designs. ನಿಮ್ಗೆ ಯಾವ ತರ 3D ಡಿಸೈನ್ಸ್ ಬೇಕಾ ಅಥವಾ ಶಾಡೋ ಬಾಕ್ಸ್ ಯಾವುದು ಬೇಡ ಅಂದ್ರೆ ನನ್ನಂತ ಮಾಡಿದ್ರೆ ಯಾವುದು ಅಪ್ಲಿಕೇಬಲ್ ಆಗಲ್ಲ. But if you want different styles or different shapes ನೀವು ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು you can put your page borders. So ನೀವು page borders ಹೋದ್ರೆ page layout ಅಥವಾ page designs ಅಲ್ಲಿ ಹೋದ್ರೆ page border ಅನ್ನ ಕ್ಲಿಕ್ ಮಾಡಿದ್ರೆ so various none ಅಂದ್ರೆ nothing will come, only ಇವಾಗ ಏನಿದೆಯಲ್ಲ empty ಅಷ್ಟೇ ಇರುತ್ತೆ. ಸೊ ನಿಮ್ಗೆ ಬಾಕ್ಸ್ ಶೇಪ್ ಬೇಕಾ ಅಥವಾ ಶಾಡೋ ಬೇಕಾ ಅಥವಾ 3D ಕಸ್ಟಮ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಡಿಸೈನ್ಸ್ ಆರ್ ಅವೈಲೇಬಲ್. ನಿಮ್ಗೆ ಯಾವ ಸ್ಟೈಲ್ಸ್ ಬೇಕೋ ಅದನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಸೊ ಇಟ್ ವಿಲ್ ಕಮ್ ಟು ಯುವರ್ ಪೇಜ್. ಸೊ ಪೇಜ್ಗೆ ಅಪ್ಲೈ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಬರೀ ಒಂದ್ ಪರ್ಟಿಕ್ಯುಲರ್ ಪೇಜ್ ಬೇಕಾ ಅಥವಾ ಓನ್ಲಿ ಅಥವಾ ಫುಲ್ ಓಲ್ಡ್ ಡಾಕ್ಯುಮೆಂಟ್ಗೆ ನಿಮ್ಗೆ ಬಾರ್ಡರ್ ಬೇಕಿದ್ರೆ ಸೊ ಅದನ್ನ ನೀವು ಇಲ್ಲಿ ಮೇಕ್ ಚೇಂಜಸ್ ಮಾಡ್ಕೊಬಹುದು. ಓನ್ಲಿ ಟು ಅ ಪರ್ಟಿಕ್ಯುಲರ್ ಪೇಜ್ ಆರ್ ಟು ಅ ಓಲ್ಡ್ ಡಾಕ್ಯುಮೆಂಟ್ ಯು ಕ್ಯಾನ್ ಮೇಕ್ ಹಿಯರ್. ಅಂಡ್ ದೆನ್ ಯು ಕ್ಯಾನ್ ಆಲ್ಸೋ ಪ್ರಿವ್ಯೂ ಯುವರ್ ಡಾಕ್ಯುಮೆಂಟ್. ಆ ಬಾರ್ಡರ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಹೌ ಯುವರ್ ಪೇಜ್ ವಿಲ್ ಲುಕ್ ದಟ್ ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ಅಬೌಟ್ ಆಡಿಂಗ್ ಬಾರ್ಡರ್ಸ್ ಟು ಯುವರ್ ಡಾಕ್ಯುಮೆಂಟ್. ನೆಕ್ಸ್ಟ್ adding page color. You can also add page color to your page. Even color kuda ನೀವು ನಾರ್ಮಲ್ ಆಗಿ ವೈಟ್ ಅಲ್ಲಿ ಇರುತ್ತೆ ಪೇಜ್. You can also change the color of your page and also you can change your page color, borders color, and also you can put watermark. So many things are available in MS Word. So next to the page border option on the design ribbon is the page color option. You design menu ಹೋದ್ರೆ page color ಅನ್ನೋ ಒಂದು option ಇದೆ, like this it will appear. This option allows you to add color to the whole document. Using page color will add a solid color to the background of the page. ನಾನು ಹೇಳ್ತಿದ್ದೆ ಇವಾಗ ವೈಟ್ ಕಲರ್ ಏನಿದೆ ಪೇಜ್ ಅಲ್ಲಿ ಕೂಡ ನೀವು ಕಲರ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ದಟ್ಸ್ ಲೆಫ್ಟ್ ಟು ಯು. ನಾರ್ಮಲಿ ವಿ ವಿಲ್ ಯೂಸ್ ವೈಟ್, ಬಟ್ ಇಫ್ ಯು ವಾಂಟ್ different colors you can use this option and you can make a changes. The last thing is reviewing and printing the document. So last ella changes anna madadmele how your document will look, and if you want to take a printout you can take. So before sending a document to the printer you should always preview how the document will look based on the settings of the selected printer. To preview the document, select file, then print. The preview window displays the current page of the document. So you just control P ಕೊಟ್ರು it will come. So ನೀವು ಯಾವಾಗಲೂ ಅಷ್ಟೇ ಪ್ರಿಂಟ್ ಅನ್ನ ಕೊಡೋದಕ್ಕಿಂತ ಮುಂಚೆ print preview ನೋಡಿದ್ರೆ it will show the changes whatever you made, how your page will look.
how your document will look. So ನೀವು ಏನೇನ್ ಸೆಟ್ಟಿಂಗ್ಸ್ ಏನೇನ್ ಚೇಂಜಸ್ ಮಾಡಿರ್ತೀರಾ ಅದೆಲ್ಲ ಹೇಗ್ ಕಾಣುತ್ತೆ ಅನ್ನೋದನ್ನ ಒಂದ್ಸಲ ನೋಡಿ. ಇಫ್ ದೆನ್ ನೀವು ಅದ್ ನೋಡಿದ್ಮೇಲೆ ಮತ್ತೆ ಏನಾದ್ರೂ ಚೇಂಜಸ್ ಅನ್ನ ಮಾಡ್ಬೇಕನ್ಸಿದ್ರೆ ಯು ಕ್ಯಾನ್ ಆಲ್ಸೋ ಡೂ. ಅದರ್ವೈಸ್ ಯು ಕ್ಯಾನ್ ಈಸಿಲಿ ಗಿವ್ ದಿ ಪ್ರಿಂಟ್ ಅನ್ನ ಮಾಡ್ಬೋದು. ಸೊ ಪ್ರಿಂಟ್ ಕೊಡೋದಕ್ಕೆ ಒಂದು ಫೈಲ್ಗೆ ಹೋಗಿ ಅಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ಕ್ಯಾನ್ ಯೂಸ್ Ctrl+P ಶಾರ್ಟ್ ಕಟ್ ಕೀ ಯೂಸ್ ಮಾಡಿ ಯು ಕ್ಯಾನ್ ಗಿವ್ ದಿ ಪ್ರಿಂಟ್. ಸೊ ನೀವು ಫೈಲ್ಗೆ ಹೋದ್ರೆ so various options are available here. Just click on the print, then print preview will come, how your page will look. Here it will show. Then everything is fine, you can give print, or if you want to make any changes you can make your margins, anything, A4 or anything. If you want to make changes, number of copies, how many copies you want, so everything you can make and then give print kodre. So you will get the hard copy of your document. So the last one, we'll glance what we have discussed in this video. So they change the appearance and size of the text, use paragraph styles, align text to the center or left right of the page or justify the text, set up line spacing, indent of block of text, use bullet points, define the page layout, headers and footers ana create ಮಾಡಬಹುದು. So many changes you can do to your document to look effective and to look attractive. So these are the references. Thank you.